ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಿಗ್ಗೆ ರ್ಯಾಂಡಮ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಹಾಗೆ ಮನೆಯಲ್ಲೇ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಸ್ಕ್ರಂಚೀಸ್ ಅಂತ ಹೇಳ್ತಾರೆ, ರಿಬ್ಬನ್ ಅಂತ ಹೇಳ್ಬೋದು, ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ರಂಗೋಲಿ ವಿಡಿಯೋನ ಶೇರ್ ಮಾಡಿದಾಗ ನಿಧಾನವಾಗಿ ಹಾಕಿ ಪೂಜಾ ತುಂಬ ಫಾಸ್ಟಾಗಿ ತೋರಿಸ್ತೀರಾ, ಹೇಗೆ ಹಾಕೋದು ಅಂತ ಗೊತ್ತೇ ಆಗೋದಿಲ್ಲ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ರಿ. ಸೊ ಅವರಿಗೋಸ್ಕರ ಇವತ್ತು ನಿಧಾನವಾಗಿ ರಂಗೋಲಿನ ಹಾಕ್ತಾ ಇದ್ದೀನಿ. ತುಂಬ ಸಿಂಪಲ್ ರಂಗೋಲಿ ಇದು. ಡೈಲಿ ಹಾಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಈ ಸೋಮವಾರ ಶುಕ್ರವಾರ ಆದರೆ ಸ್ವಲ್ಪ ಸ್ಪೆಷಲ್ ಪೂಜೆಗಳಿರುತ್ತಲ್ವ, ಆ ಟೈಮಲ್ಲಿ ದೊಡ್ಡದಾಗಿ ಹಾಕ್ಕೋಬೋದು. ಇಲ್ಲ ನಮಗೆ ಚಿಕ್ಕದಾಗಿ ಪುಟ್ಟು ರಂಗೋಲಿ ಬೇಕು, ಯುನೀಕ್ ಆಗಿರುವಂಥ ಡಿಸೈನ್ ಬೇಕು ಅಂತಂದರೆ ಈ ರೀತಿ ಡಿಸೈನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ರಂಗೋಲಿನ ಹಾಕ್ಬೋದು. ಇದು ತುಂಬ ಅಂದರೆ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ತುಂಬ ಕ್ಯೂಟಾಗೂ ಕೂಡ ಕಾಣಿಸುತ್ತೆ. ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬರೀ ಮೇಲ್ಗಡೆ ಹಾಕ್ತಿದ್ದೀನಲ್ವ, ಆ ರಂಗೋಲಿ ಮಾತ್ರ ಹಾಕ್ಬೋದು. ಅಂದರೆ ಬಾರ್ಡರ್ ರಂಗೋಲಿ ಏನಿದೆ ಅದನ್ನು ಮಾತ್ರ ಹಾಕ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಕೆಳಗಡೆ ಇನ್ನೊಂದು ಪುಟ್ಟು ರಂಗೋಲಿ ಹಾಕ್ತೀನಿ ಅಂತಂದರೆ ಅದನ್ನು ಕೂಡ ಹಾಕ್ಬೋದು. ಪುಟ್ಟದಾಗಿ ರಂಗೋಲಿನ ಯಾವ ರೀತಿ ಹಾಕೋದು ಅಂತ ಕೂಡ ಶೇರ್ ಮಾಡ್ತೀನಿ. ನಿಮಗೆ ಈ ರೀತಿ ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ್ಸ್ ಬೇಕಾ, ಅಥವಾ ಸ್ವಲ್ಪ ಮೀಡಿಯಮ್ ಆಗಿರೋವಂಥದ್ದು ಬೇಕಾ, ಇಲ್ಲ ದೊಡ್ಡದಾಗಿ ರಂಗೋಲಿ ಹಾಕ್ತೀವಲ್ವ ಆ ಥರ ರಂಗೋಲಿ ಡಿಸೈನ್ಸ್ ಬೇಕಾ ಅಂತ ಶೇರ್ ಮಾಡಿದ್ರೆ ಅದೇ ಥರ ರಂಗೋಲಿನ ಹಾಕಿ ವಿಡಿಯೋ ಮಾಡಿ ಹಾಕ್ತೀನಿ. ನನಗಂತೂ ರಂಗೋಲಿ ಹಾಕೋದು ತುಂಬಾ ಇಷ್ಟ. ನೀವು ಯಾವ ಥರ ಹೇಳ್ತೀರಾ ಅದೇ ಥರ ಹಾಕಿ ಶೇರ್ ಮಾಡ್ತೀನಿ. ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಡೈಲಿ ರಂಗೋಲಿನ ಪುಟ್ಟದಾಗಿ ಇಲ್ಲ ದೊಡ್ಡದಾಗಿ ಬೇಕಾ ಅಂತ. ಹಾಗೆ ಈ ಥರ ನೀವು ಒಂದಷ್ಟು ಡಿಸೈನ್ಸ್ಗಳು, ಬೇಸಿಕ್ ಡಿಸೈನ್ಸ್ಗಳನ್ನ ಕಲ್ತ್ಕೊಂಡ್ರೆ ಎಲ್ಲದಕ್ಕೂ ಒಂದೊಂದು ಡಿಸೈನ್ನ ಇನ್ಕ್ಲೂಡ್ ಮಾಡ್ತಾ ಹೋದರೆ ಒಂದು ರಂಗೋಲಿನೇ ಆಗಿಬಿಡುತ್ತೆ. ಚುಕ್ಕಿ ಇಟ್ಟು ಬಿಡೋದೇ ಒಂಥರ ಆದರೆ ಈ ಥರ ಸ್ವಲ್ಪ ಬೇರೆ ಬೇರೆ ಡಿಸೈನ್ಸ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಒಂದು ರಂಗೋಲಿನೇ ಮಾಡೋದು ಇನ್ನೊಂದು ಥರ ಇರುತ್ತೆ. ಇವತ್ತಿನ ರಂಗೋಲಿ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ತಾಯಿದ್ದೀನಿ. ಇದು ಬೇಕಿದ್ದರೆ ಫುಲ್ ಬಾರ್ಡರ್, ಅಂದರೆ ಸೈಡಲ್ಲಿ ನಾನು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಿದ್ದೀನಲ್ವ, ಅದ್ರ ಬದಲಾಗಿ ನೀವು ಫುಲ್ ಬಾರ್ಡರ್ ತೊಗೋಬೋದು. ನಾನಿಲ್ಲಿ ಮಧ್ಯದಲ್ಲಿ 3 ಥರ ಎಕ್ಸ್ಟ್ರಾ ಡಿಸೈನ್ನ ಇನ್ಕ್ಲೂಡ್ ಮಾಡಿದ್ದೀನಲ್ವ, ಅದನ್ನು ಪಕ್ಕ ಇನ್ನೊಂದು ಡಿಸೈನ್ ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋದರೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ರಂಗೋಲಿ ಬೇಡ ಅಂತಂದರೆ ಈ ರೀತಿ ಹಾಕ್ಕೋಬೋದು. ಇಲ್ಲ ಸ್ವಲ್ಪ ಬಾರ್ಡರ್ ರಂಗೋಲಿ ಚೆನ್ನಾಗಿ ಕಾಣಿಸ್ಬೇಕು, ಜಾಸ್ತಿ ಇರಬೇಕು ಅಂದರೆ ಲೆಂತಿಯಾಗೂ ಕೂಡ ಮಾಡ್ಕೋಬೋದು. ಹಾಗೆ ಈ ಬಾರ್ಡರ್ ರಂಗೋಲಿ ಇಷ್ಟೇ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬೇಡ, ಅದ್ರ ಕೆಳಗಡೆ ಇನ್ನೂ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದರೆ ಈ ಥರ ಪುಟ್ಟದಾಗಿರುವಂಥ ರಂಗೋಲಿನ ಹಾಕ್ಕೋಬೋದು. ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಪುಟ್ಟದಾಗಿರುವಂಥದ್ದು ಮೇನ್ ಡೋರ್ಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತುಳಸಿ ಕಟ್ಟೆ ಇರುತ್ತಲ್ವ, ಅಲ್ಲಿ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿವತ್ತು ಇದನ್ನು ಮೇನ್ ಡೋರ್ಗೆ ಹಾಕಿದ್ದೀನಿ. ಇನ್ನು ನಾರ್ಮಲಾಗಿ ಬೆಳಗಿನ ರುಟೀನ್ ಇರುತ್ತಲ್ವ, ಮನೆ ಒರೆಸಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಇವತ್ತಿನ ತಿಂಡಿ ಸ್ಪೆಷಲಾಗಿ ಏನೂ ಮಾಡಿರಲಿಲ್ಲ. ನಾನು ಸ್ವಲ್ಪ ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕುಡಿದೆ. ಹಾಗೆ ಸ್ವಲ್ಪ ಪಪ್ಪಾಯಿ ಕೂಡ ಕಟ್ ಮಾಡಿದ್ದೆ, ಅದನ್ನು ಬ್ರೇಕ್ಫಾಸ್ಟ್ ಆಗಿ ಕೊಟ್ಟಿದ್ದೆ. ಅಂದರೆ ಪಪ್ಪಾಯಿ ತಿಂದರೆ ಸ್ವಲ್ಪ ಜಾಸ್ತಿನೇ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಅಂತ. ಹಾಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಕೊಂಡಿದ್ದೆ, ಅದರಿಂದ ಡ್ರೈ ಫ್ರೂಟ್ಸ್ ಹಾಲು ಅಂತ ಮಾಡಿಕೊಟ್ಟಿದ್ದೆ. ಅದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಲನ್ನು ಕಾಯಿಸೋದಕ್ಕಿಂತ ಮುಂಚೆ ಈ ರೀತಿ ಹಾಲಿನ ಪಾತ್ರೆಗೆ ನೀರನ್ನು ಹಾಕಿ ಅದನ್ನು ಒಂದು ಸಾರಿ ಈ ರೀತಿ ತಿರುಗಿಸಿ ಒಂದು ಸಾರಿ ನೀಟಾಗಿ ತೊಳೆದು ಸುರಿದು ಬಿಡ್ತೀನಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಹಾಲನ್ನು ಹಾಕಿ ಕಾಯಿಸ್ಕೊಳ್ಳೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಾಲು ತಳ ಹಿಡಿಯೋದಿಲ್ಲ. ಒಂದು ಲೇಯರ್ ಹಾಲನ್ನು ಕಾಯಿಸಿದ್ಮೇಲೆ ಹಾಲೆಲ್ಲ ನಾವು ಬಳಸ್ಕೊಂಡ್ಮೇಲೆ ಒಂದು ಲೇಯರ್ ಕೆಳಗಡೆ ಇರುತ್ತೆ ನೋಡಿ, ಗಟ್ಟಿಯಾಗಿ ಮಲಾಯಿ ಥರ, ಆ ಥರ ಎಲ್ಲ ಆಗೋದಿಲ್ಲ. ನೀಟಾಗಿ ಚೆನ್ನಾಗಿ ಪಾತ್ರೆಗೆ ಅಂಟ್ಕೊಳ್ದೇ ಇರೋ ಥರ ಹಾಲು ಕುದ್ದಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳೋದು. ಹಾಗೆ ಪಾತ್ರೆ ತೊಳೆದಾಗ ಕೆಲವೊಂದು ಸಾರಿ ಸೋಪ್ ಏನಾದರೂ ಇದ್ದರೆ, ಸಬೀನಾ ಅಥವಾ ಯಾವುದಾದ್ರೂ ವಿಮ್ ಜೆಲ್ ಏನಾದರೂ ಸೈಡಲ್ಲಿ ಅಂಟ್ಕೊಂಡಿರುತ್ತೆ, ಇಲ್ಲ ಅಂತಂದರೆ ಜಿರಳೆ ಏನಾದರೂ ಓಡಾಡಿರುತ್ತೆ ಅನ್ನೋ ಭಯಕ್ಕೋಸ್ಕರ ಈ ರೀತಿ ಹಾಲಿನ ಪಾತ್ರೆನ ಒಂದು ಸರಿ ತೊಳೆದು ಆನಂತರ ಹಾಲನ್ನು ಹಾಕಿ ಕಾಯಿಸ್ಕೊಳ್ಳೋದು. ತುಂಬ ಜನ ಕೇಳಿದ್ರಿ ನಿಮ್ಮ ಮನೆಯಲ್ಲಿ ಜಿರಳೆ ಕಾಟ ಇಲ್ವಾ ಅಂತ. ನಮ್ಮ ಮನೆಯಲ್ಲಿ ಜಿರಳೆ ಕಾಟ ಏನಿಲ್ಲ, ಒಂದು ಜಿರಳೆ ಕೂಡ ಇಲ್ಲ. ಕೆಲವೊಂದು ಸಾರಿ ಬೆಳಕೇನಾದರೂ ಇದ್ದಾಗ ದಪ್ಪು ಜಿರಳೆ ಬರುತ್ತಲ್ವ, ಫ್ಲೈ ಮಾಡಿಕೊಂಡು ಆ ಥರದ್ದು ಬಂದಿರುತ್ತೆ ಅಷ್ಟೇ. ಇನ್ನು ಪುಟ್ಟು ಜಿರಳೆ ಕಾಟ ಏನೂ ಇಲ್ಲ. ಈ ನಡುವೆ ಅಂತೂ ಒಂದು 2-3 ಹಲ್ಲಿ ಬಂದಿತ್ತು ಮನೆಗೆ.
ಅದು ಮೊಟ್ಟೆ ಎಲ್ಲ ಮಾಡಿ ಮರಿ ಎಲ್ಲ ಆಗಿಬಿಟ್ಟಿದೆ. ಅದಂತೂ ಇನ್ನೂ ಜಾಸ್ತಿ ಭಯ ಆಗುತ್ತೆ ನನಗೆ. ಈ ಕೌಂಟರ್ ಟಾಪ್ ಮೇಲೆ ಎಲ್ಲ ಹರಿದಾಡಿರುತ್ತೆ, ಚಿಕ್ಕ ಚಿಕ್ಕ ಮರಿಗಳಲ್ವ, ಕೆಲವೊಂದು ಸಾರಿ ಪಾತ್ರೆ ಮೇಲೂ ಹರಿದಾಡಿರುತ್ತೆ ಅಂತ. ಈ ನಡುವೆ ಅಡುಗೆ ಮಾಡೋದಕ್ಕಿಂತ ಮುಂಚೆ ಒಂದು ಸಾರಿ ಪಾತ್ರೆನ ನೀರನ್ನು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಅಡುಗೆನ ಮಾಡ್ತೀನಿ. ಈ ಕೌಂಟರ್ ಟಾಪ್ನೂ ಅಷ್ಟೇ, ಅಡುಗೆ ಮನೆಗೆ ಬಂದ ತಕ್ಷಣ ವಿಮ್ ಜೆಲ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಲಿಕ್ವಿಡ್, ಅದನ್ನು ಹಾಕಿ ಒಂದು ಸಾರಿ ಚೆನ್ನಾಗಿ ಒರೆಸ್ಕೊಂಡು ಅದಾದಮೇಲೆ ಇನ್ನೊಂದು ಸಾರಿ ನಾರ್ಮಲ್ ನೀರಿನಲ್ಲಿ ಹಾಕಿ ಒದ್ದೆ ಬಟ್ಟೆನ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಆವಾಗ ಅಷ್ಟೊಂದು ಭಯ ಆಗೋದಿಲ್ಲ. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಜಿರಳೆ ಜಾಸ್ತಿ ಇತ್ತು ಅಂತಂದರೆ, ಇಲ್ಲ ಹಲ್ಲಿಗಳು ಜಾಸ್ತಿ ಇತ್ತು ಅಂದರೆ ಈ ರೀತಿ ಕೌಂಟರ್ ಟಾಪ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಿ. ಯಾಕೆಂದರೆ ಅದ್ರ ಮೇಲೇ ಕೆಲವೊಂದು ಸಾರಿ ಹಣ್ಣನ್ನು ಕಟ್ ಮಾಡಿ ಈ ರೀತಿ ಇಟ್ಬಿಟ್ಟಿರ್ತೀವಿ, ಇಲ್ಲ ಅಂತಂದರೆ ತರಕಾರಿ ಎಲ್ಲ ಇಟ್ಟಿರ್ತೀವಿ. ಅದಕ್ಕೋಸ್ಕರ ಒಂದು ಸಾರಿ ಕ್ಲೀನ್ ಮಾಡಿಕೊಂಡ್ರೆ ಏನೂ ಭಯ ಆಗೋದಿಲ್ಲ ಅಂತ ಅನಿಸುತ್ತೆ. ಹಾಗೆ ಸೈಡಲ್ಲಿ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದಲ್ವ, ಅದು ಕೂಡ ಕಾದಿತ್ತು. ಹಾಗೆ ಇಲ್ಲಿ ಸ್ವಲ್ಪ ಪಪ್ಪಾಯನೂ ಕೂಡ ಕಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಅಂತ ಏನೂ ಮಾಡಿಲ್ಲ, ಇದನ್ನೇ ತಿನ್ಕೊಳ್ಳೋಣ, ಅಡುಗೆ ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಬರೀ ಹಣ್ಣು ಮತ್ತು ಹಾಲು, ಡ್ರೈ ಫ್ರೂಟ್ಸ್ ಹಾಲನ್ನು ಮಾತ್ರ ಕುಡಿತಾ ಇದ್ದೀವಿ ಅಷ್ಟೇ. ಈ ಪಪ್ಪಾಯಿ ಕೆಲವೊಂದು ಸಾರಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಸ್ವೀಟಾಗಿರುತ್ತೆ. ಕೆಲವೊಂದು ಸಾರಿ ಕೆಂಪುಗೇನೆ ಇರುತ್ತೆ ಹಣ್ಣು, ಆದರೆ ಸ್ವೀಟೇ ಇರೋದಿಲ್ಲ, ಆ ಥರ ಇರುತ್ತೆ. ಹೆಂಗೆ ತೊಗೊಳ್ಳೋದು ಅಂತಲೇ ಗೊತ್ತಾಗಲ್ಲ ಈ ಪರಂಗಿ ಹಣ್ಣನ್ನು. ನಮ್ಮ ಕಡೆ ಇದನ್ನು ಪರಂಗಿ ಹಣ್ಣು ಅಂತ ಕರಿತೀವಿ, ನಿಮ್ಮ ಕಡೆನೂ ಹೀಗೆ ಕರಿತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಬಾಳೆಹಣ್ಣನ್ನು ಕೂಡ ಕಟ್ ಮಾಡಿ ಹಾಕಿ, ಅದಾದ ನಂತರ ಬೇಕು ಅಂದರೆ ಹನಿನ ಹಾಕ್ಕೋಬೋದು. ನಮ್ಮನೆಯಲ್ಲಿ ಇದ್ರ ಮೇಲೆ ಸ್ವಲ್ಪ ಹನಿನ ಹಾಕಿ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪನ್ನು ಸ್ಪ್ರಿಂಕಲ್ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದೇ ರೀತಿ ಮಾಡಿ ಕೊಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ಥರ ಕಾಂಬಿನೇಷನ್ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಲನ್ನು ಯಾವ ರೀತಿ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ನಿನ್ನೆ ನೈಟೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ನೆಲ್ಲ ನೆನೆಸಿ ಇಟ್ಕೊಂಡಿದ್ದೆ. ಆ ನೀರಿನ ಸಮೇತನೇ ಇದರೊಳಗಡೆ ಅಂದರೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ನೀರೇನಾದರೂ ಜಾಸ್ತಿ ಇತ್ತು ಅಂತ ಅಂದರೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ನೆನೆಸಿಟ್ಕೊಂಡಿರುವಂಥ ನೀರನ್ನು ಸ್ವಲ್ಪ ಹಾಕಿ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋತೀನಿ. ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಡೇಟ್ಸ್ ಕೂಡ ಹಾಕ್ಕೋಬೋದು, ಖರ್ಜೂರನ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿವತ್ತು ಹಾಕ್ಕೊಂಡಿಲ್ಲ, ಹಾಗೆಯೇ ಮಾಡ್ಕೊಂಡಿದ್ದೀನಿ. ಇವಾಗ ಈ ನೀಟಾಗಿ ಸ್ಮೂತಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಡ್ರೈ ಫ್ರೂಟ್ಸ್, ಅದನ್ನು ಒಂದು ಗ್ಲಾಸ್ಗೆ ಹಾಕ್ಕೋಬೇಕು. ಅದಕ್ಕೆ ಕಾದಿರುವಂಥ ಹಾಲನ್ನು ಹಾಕ್ಕೊಳ್ಳೋದು ಅಷ್ಟೇ. ಹಾಲಿನಲ್ಲೇ ಸ್ವಲ್ಪ ಸಿಹಿ ಅಂಶ ಇರುತ್ತೆ. ಹಾಗೆ ಒಣ ದ್ರಾಕ್ಷಿ ಎಲ್ಲ ಹಾಕಿ ರುಬ್ಕೊಂಡಿರ್ತೀವಲ್ವ, ಅದರಲ್ಲೂ ಕೂಡ ಸ್ವಲ್ಪ ಸಿಹಿ ಇರುತ್ತೆ. ಬೇಕಿದ್ದರೆ ಎಕ್ಸ್ಟ್ರಾ ನೀವು ಬೇಕು ಅಂದರೆ ಶುಗರ್, ಇಲ್ಲ ಅಂತಂದರೆ ಬೆಲ್ಲ, ಕಲ್ಸಕ್ಕರೆ, ಹನಿ ಏನಾದ್ರೂ ಹಾಕ್ಕೋಬೋದು. ನಾನಿವತ್ತು ಹನಿನ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದೆ. ಇದನ್ನು ಬಿಸಿ ಬಿಸಿಯಾಗಿಯೂ ಕೂಡ ತೊಗೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಇದನ್ನು ಫ್ರಿಜ್ನಲ್ಲಿ ಇಟ್ಟು ಕಂಪ್ಲೀಟಾಗಿ ಕೋಲ್ಡ್ ಆದಮೇಲೂ ಕೂಡ ತೊಗೋಬೋದು, ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಅಂದಾಗ ಈ ರೀತಿ ಮಾಡಿಕೊಡೋದು, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಬರುತ್ತಲ್ವ, ಆ ರೀತಿ ಮಾಡಿಕೊಟ್ರೆ ಮನೆಯಲ್ಲಿ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಬರೀ ಡ್ರೈ ಫ್ರೂಟ್ಸ್ನ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಅಂತ ಈ ರೀತಿ ಮಾಡಿಕೊಡೋದು. ಕೆಲವೊಂದು ಸಾರಿ ಹಾಗೇ ತಿಂತಾರೆ, ಕೆಲವೊಂದು ಸಾರಿ ಈ ರೀತಿ ಮಾಡ್ತೀನಿ ಅಷ್ಟೇ. ಹಾಗೆ ಇಲ್ಲಿ ಮಧ್ಯಾಹ್ನದ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊಳಕೆ ಕಟ್ಟಿದ್ದೆ ಸ್ವಲ್ಪ ಕಾಳುಗಳನ್ನೆಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು. ಅದಕ್ಕೋಸ್ಕರ ಅದರಿಂದ ಸಾಂಬಾರು ಇಲ್ಲಾಂದರೆ ಕರಿ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಲೈಟಾಗಿ ಆಗಿತ್ತು. ಸೊ ಹಾಗಾಗಿ ರೈಸ್ ಮತ್ತು ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ 3 ತರಹದ ಕಾಳನ್ನು ನೆನೆಸಿಟ್ಕೊಂಡು ಮೊಳಕೆನ ಕಟ್ಕೊಂಡಿದ್ದೆ. ಹುರುಳಿಕಾಳು, ಹಾಗೆ ಹಸಿರು ಕಾಳು, ಅಲಸಂದೆ ಕಾಳು. ಅಲಸಂದೆ ಕಾಳನ್ನ ನಮ್ಮ ಕಡೆ ತಡಗುಣಿ ಕಾಳು ಅಂತ ಹೇಳ್ತೀವಿ. ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. 3 ಕೂಡ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ. ನೀರನ್ನೆಲ್ಲ ಬಸ್ತು ಈ ರೀತಿ ತೂತನ ಬೋಸೆ ಇರುತ್ತಲ್ವ, ಅದಕ್ಕೇ ಹಾಕಿ ಇಟ್ಕೊಂಡಿದ್ದೆ. ಬಟ್ಟೆ ಏನೂ ಕಟ್ಟಿರಲಿಲ್ಲ, ಆದ್ರೂ ಕೂಡ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು. ಅದನ್ನೆಲ್ಲ ಇವಾಗ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಕೆಲವೊಂದು ಸಾರಿ ಈ ರೀತಿ ಇಟ್ಕೊಂಡ್ರೆ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ, ಲೋಳೆ ಥರ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀರನ್ನೆಲ್ಲ ಶೋಧಿಸ್ಕೊಂಡು ಒಂದು ಬೌಲ್ಗೆ ಹಾಕಿಟ್ರೂ ಕೂಡ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ಬಟ್ಟೆ ಕಟ್ಟರೂ ಕೂಡ ಚೆನ್ನಾಗಿ ಬರುತ್ತೆ. ಈ ರೀತಿ ನಾರ್ಮಲ್ ತೂತನ ಬೋಸಿ ಇರುತ್ತಲ್ವ, ಅದಕ್ಕೆ ಹಾಕಿಟ್ರೂ ಕೂಡ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ನಾನು ಆಲ್ಮೋಸ್ಟ್ ಇದೇ ಥರ ಮಾಡ್ತೀನಿ, ಬಟ್ಟೆ ಎಲ್ಲ ಕಟ್ಟೋದಕ್ಕೆ ಹೋಗೋದಿಲ್ಲ. ಹಾಗೆ ಸಾಂಬಾರಿಗೆ ಬೇಕಾಗಿರುವಂತಹ ಆಲೂಗಡ್ಡೆ, ಬದನೆಕಾಯಿ, ಹಾಗೆ ಒಗ್ಗರಣೆಗೆ ಮತ್ತು ಮಸಾಲೆಗೆ ಎರಡಕ್ಕೂ ಕೂಡ ಈರುಳ್ಳಿ ಬೇಕು, ಅದನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಟೊಮ್ಯಾಟೊನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ನಮ್ಮತ್ತೆ ಒಂಥರನೇ ಈ ಮೊಳಕೆ ಕಾಳು ಸಾಂಬಾರನ್ನ ಮಾಡ್ತಾರೆ, ನಾನೇ ಒಂಥರ ಮಾಡ್ತೀನಿ. ಅದರಲ್ಲಿ ಈ ರೀತಿ ಒಂಥರ ಅಂದರೆ ಹಸಿ ಮಸಾಲೆನ
ಹಾಕಿ ಮಾಡೋ ಸಾಂಬಾರು ಒಂಥರ ಆದರೆ, ಈ ಮಸಾಲೆ ಎಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು, ಅಂದರೆ ಈರುಳ್ಳಿ ಟೊಮ್ಯಾಟೊನೆಲ್ಲ ಫ್ರೈ ಮಾಡಿಕೊಂಡು ಮಾಡುವಂಥ ಸಾಂಬಾರೇ ಒಂಥರ ಟೇಸ್ಟ್ ಇರುತ್ತೆ. ಇಲ್ಲಿ ಈರುಳ್ಳಿ ಟೊಮ್ಯಾಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಕೂಡ 2-3 ಎಸಳಷ್ಟು ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು. ಹಾಗೆ ಒಗ್ಗರಣೆಗೆ ಮತ್ತು ರುಬ್ಬೋದಕ್ಕೆ ಕರಿಬೇವಿನ ಸೊಪ್ಪು ಬೇಕು. ಅದನ್ನು ಕೂಡ ಎತ್ತಿಟ್ಕೊಂಡು ಇವಾಗ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋದು. ಈ ಒಂದು ಈರುಳ್ಳಿ ಒಂದು ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ಅರ್ಧದಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇನ್ನು ಅರ್ಧದಷ್ಟು ಸಾಂಬಾರು ಮಾಡ್ಕೊಳ್ಳೋವಾಗ ಸೇರಿಸ್ಕೊತೀನಿ. ಹಾಗೆಯೇ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದೇ ಒಂದು ಚಿಕ್ಕ ಲವಂಗ, ಹಾಗೆಯೇ 1/4 ಇಂಚ್ಗಿಂತ ಕಡಿಮೆ ಇರೋ ಥರ ಒಂದು ಚಿಕ್ಕ ಪೀಸಷ್ಟು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು. ಈ ಹಂತದಲ್ಲೇ ಇದಕ್ಕೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಾಂಬಾರು ಪುಡಿನೂ ಕೂಡ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ನಾವು ಸಾಂಬಾರು ಪುಡಿ ಮಾಡ್ಕೊಳ್ಳುವಾಗ ಇದಕ್ಕೆ ಚಕ್ಕೆ ಲವಂಗ ಆ ಥರ ಏನೂ ಹಾಕೋದಿಲ್ಲ. ನಾರ್ಮಲಾಗಿ ಎಲ್ಲ ಸಾಂಬಾರಿಗೂ ಒಂದೇ ಪೌಡರ್ ಇರುತ್ತೆ. ಅಂದರೆ ಧನಿಯಾ ಪುಡಿ ಬೇರೆ, ಸಾಂಬಾರು ಪುಡಿ ಬೇರೆ, ಈ ಥರ ಎಲ್ಲ ಮಾಡ್ಕೊಳ್ಳೋದಿಲ್ಲ. ಸಾಂಬಾರು ಪುಡಿ ಅಂದರೆ ಒಂದೇ ಥರ ಇರುತ್ತೆ. ನಮ್ಮ ಕಡೆ ಹೀಗೇ ಮಾಡೋದು. ಇನ್ನೇನು ಸಾಂಬಾರು ಪುಡಿ ಕೂಡ ಖಾಲಿ ಆಗ್ತಾಯಿದೆ. ಸಾಂಬಾರು ಪುಡಿ ಮಾಡಿದಾಗ ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ಅಂದರೆ ನಾವು ಹೇಗೆ ಮಾಡ್ತೀವಿ ಅಂತ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟಿರ್ತೀನಿ. ಅದು ಕೂಲ್ ಆಗೋ ಅಷ್ಟರಲ್ಲಿ ಇಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಅದು ಕಾದಾದ ನಂತರ ಸಾಸಿವೆ, ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋದು. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೊನು ಕೂಡ ಸೇರಿಸ್ಕೊಂಡು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ. ಟೊಮ್ಯಾಟೊನ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಹೊತ್ತು ಮ್ಯಾಶ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಒಂದೇ ಸಾರಿ ಸಾಂಬಾರನ್ನ ಕುಕ್ಕರಲ್ಲಿ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ಕಾಳು ಬೆಂದಾಗ ಟೊಮ್ಯಾಟೊ ಕೂಡ ತುಂಬ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಟೊಮ್ಯಾಟೊನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ಮೊಳಕೆ ಕಟ್ಟಿರುವಂಥ ಕಾಳನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಅದ್ರದ್ದು ಹಸಿ ವಾಸನೆ ಎಲ್ಲ ಇರುತ್ತಲ್ವ, ಅದೆಲ್ಲ ಹೋಗಿಬಿಡುತ್ತೆ. ಇನ್ ಕೇಸ್ ಏನಾದ್ರೂ ಸ್ಮೆಲ್ ಬರ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಅದನ್ನು ಕೂಡ ಹೋಗಿಬಿಡುತ್ತೆ ಅಂತ ಈ ರೀತಿ ಎಣ್ಣೆನಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ. ಅದು ಸ್ವಲ್ಪ ಹೊತ್ತು ಫ್ರೈ ಆಗ್ತಾ ಇರಲಿ. ಅಲ್ಲಿ ತನಕ ಇಲ್ಲಿ ಸ್ವಲ್ಪ ಮಸಾಲೆನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದು ಕೂಡ ಕೂಲಾಗಿರುತ್ತೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೇನೆ ರುಬ್ಕೋತೀನಿ. ನಾನು ಇದಕ್ಕೆ ಕಡಲೆನ ಹಾಕ್ಕೊಂಡಿಲ್ಲ, ಸಾಂಬಾರು ಪುಡಿನೇ ಗಟ್ಟಿಯಾಗಿ ಬರುತ್ತೆ ಅಂತ. ನಿಮಗೆ ಸಾಂಬಾರು ಇನ್ನೂ ಗಟ್ಟಿಯಾಗಿ ಬೇಕು ಅಂತ ಅಂದರೆ 1 ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ಕಡಲೆನ ಹಾಕಿ ರುಬ್ಕೊಂಡ್ರೆ ಸಾಂಬಾರು ಗಟ್ಟಿಯಾಗಿ ಬರುತ್ತೆ. ನಮಗೆ ಗಟ್ಟಿಯಾಗಿ ಬೇಕಿರಲಿಲ್ಲ, ಸ್ವಲ್ಪ ತೆಳುವಾಗಿದ್ದರೆ ಸಾಕು ಅಂತ ನಾನಿಲ್ಲಿ ಕಡಲೆನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಮಸಾಲೆನೆಲ್ಲ ರುಬ್ಬಿ ಇವಾಗ ಕಾಳು ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗಿರುತ್ತೆ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ, ಬದನೆಕಾಯಿನ ಹಾಕಿ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಹಾಕಿದ್ದೀನಿ. ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಹಂತದಲ್ಲೇ ಸೇರಿಸ್ಕೊಂಡು ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಗೆ ಕಾಳು ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ನಿಮಗೆ ಸಾಂಬಾರಿಗೆ ತಕ್ಕಂತೆ ಸಾಂಬಾರು ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕ್ಕೊಳ್ಳೋದು. ನಿಮಗೆ ಸಾಂಬಾರು ಕಡಿಮೆ ಬೇಕು, ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಅನಿಸಿದ್ರೆ ನೀರನ್ನು ಕಡಿಮೆ ಹಾಕ್ಕೋಬೋದು. ಹಾಗೆಯೇ ತೆಳುವಾಗಿ ಬೇಕು ಅಂದರೆ ನೀರನ್ನು ಜಾಸ್ತಿ ಹಾಕಿ ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2-3 ವಿಷಲಷ್ಟು ಕೂಗಿಸ್ಕೊಂಡ್ರೆ ಈ ಮೊಳಕೆ ಕಾಳು ಸಾಂಬಾರು ರೆಡಿಯಾಗಿರುತ್ತೆ. ಮುದ್ದೆ ಜೊತೆ, ಅನ್ನದ ಜೊತೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಗಟ್ಟಿಯಾಗಿ ಮಾಡಿಕೊಂಡ್ರಿ ಅಂತಂದರೆ ಚಪಾತಿ ಜೊತೆ ಹಾಗೆಯೇ ದೋಸೆ ಜೊತೆ ಕೂಡ ತಿನ್ಬೋದು. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಂದು ಯೂಟ್ಯೂಬ್ ಕೆಲಸ ಕೂಡ ಇತ್ತಲ್ವ, ಅದನ್ನು ಕೂಡ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ತರಿಸಿದ್ದೆ. ಅದರಲ್ಲಿ ಎಕ್ಸ್ಟ್ರಾ ಪೀಸ್ ಸ್ವಲ್ಪ ಉಳ್ಕೊಂಡಿತ್ತು. ಪೀಸ್ ಕಟ್ ಮಾಡಿದಾಗ ಆ ರೀತಿ ಪೀಸ್ ಏನಾದರೂ ಎಕ್ಸ್ಟ್ರಾ ಇದ್ದಾಗ ಆ ಪೀಸನ್ನು ನಾನು ಫ್ಯಾಬ್ರಿಕಲ್ಲೇ ಬಿಟ್ಟಿರ್ತೀನಿ. ಕಂಪ್ಲೀಟಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಿರೋದಿಲ್ಲ, ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ. ಫ್ರೀ ಆದಾಗ ಅದನ್ನು ಕಟ್ ಮಾಡಿಕೊಂಡು ಇವಾಗ ಟ್ರೆಂಡಲ್ಲಿರುವಂಥ ಸ್ಕ್ರಂಚೀಸ್ ಅಂತ ಹೇಳ್ತೀವಲ್ವ, ಅದನ್ನು ನಾನೇ ಮನೆಯಲ್ಲೇ ಸ್ಟಿಚ್ ಮಾಡ್ಕೋತೀನಿ. ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ. ನಾವೇನೇ ಈ ಥರ ಪೀಸ್ ಏನಾದರೂ ಇದ್ದಾಗ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಹೊರಗಡೆ ದುಡ್ಡು ಕೊಟ್ಟು ತೊಗೊಳೋದಕ್ಕಿಂತ ಈ ರೀತಿ ಮನೆಯಲ್ಲೇ ಸ್ಟಿಚ್ ಮಾಡಿಕೊಂಡ್ರೆ ನಮಗೂ ಕೂಡ ಟೈಮ್ ಪಾಸ್ ಆಗುತ್ತೆ. ಅದ್ರ ಜೊತೆ
ನಮಗೆ ನಾವೇ ಏನೋ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂತ ಖುಷಿ ಕೂಡ ಇರುತ್ತೆ, ಹಾಗೆ ಏನೋ ಕಲ್ತಿದ್ದೀವಿ ಅನ್ನೋ ಕೂಡ ಖುಷಿ ಕೂಡ ಇರುತ್ತೆ ಅಂತ. ಇದೇ ರೀತಿ ಮನೆಯಲ್ಲಿ ನಾನು ಆಲ್ಮೋಸ್ಟ್ ಏನಾದರೂ ಫ್ಯಾಬ್ರಿಕ್ ಎಲ್ಲ ಸಿಕ್ಕಿದಾಗ ಈ ರೀತಿ ಏನಾದ್ರೂ ಸ್ಟಿಚ್ ಮಾಡ್ಕೋತಾ ಇರ್ತೀನಿ. ನನಗೆ ಈ ಥರ ಎಲ್ಲ ಮಾಡೋದು ತುಂಬ ಇಷ್ಟ ಆಗುತ್ತೆ. ನಾನಿಲ್ಲಿ ಲೆಂತ್ ಆಲ್ಮೋಸ್ಟ್ 20 ಇಂಚಸ್ 25 ಇಂಚಸ್ ತೊಗೊಂಡಿದ್ದೀನಿ. ಹಾಗೆಯೇ ವಿಡ್ತಲ್ಲಿ 2 ಇಂಚಸ್ ಅಥವಾ 3 ಇಂಚಸ್ ಕೂಡ ತೊಗೋಬೋದು. ವಿಡ್ತ್ ನಿಮಗೆ ಈ ಸ್ಕ್ರಂಚೀಸ್ ಅನ್ನೋದು ದಪ್ಪವಾಗಿ ಸ್ವಲ್ಪ ಲೆಂತಿಯಾಗಿ ಬೇಕು ಅಂತಂದರೆ ವಿಡ್ತ್ 5 ಇಂಚಸ್ ತನಕನೂ ಕೂಡ ತೊಗೋಬೋದು, ಕಡಿಮೆ ಕೂಡ ತೊಗೋಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ. ಆದಷ್ಟು ಈ ಸ್ಕ್ರಂಚೀಸ್ ಎಲ್ಲ ಮಾಡೋವಾಗ ಸೇಮ್ ಕಲರ್ ಥ್ರೆಡ್ನ ತೊಗೊಂಡ್ರೆ ಒಳ್ಳೆಯದು. ಆದರೆ ನಾನು ಇವತ್ತು ವೈಟ್ ಕಲರ್ ತೊಗೊಂಡಿದ್ದೀನಿ. ವೈಟ್ ಕಲರ್ ಮತ್ತು ಬ್ಲೂ ಕಲರ್ ಇರೋದ್ರಿಂದ ವೈಟ್ ಕಲರ್ ಥ್ರೆಡ್ನ ತೊಗೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಈ ಫ್ಯಾಬ್ರಿಕ್ನ ಉಲ್ಟಾ ಮಡಚ್ಕೋಬೇಕು. ಉಲ್ಟಾ ಮಡಚ್ಕೊಂಡು ಈ ರೀತಿ ಸೈಡ್ಸಲ್ಲಿ ಒಂದು ಕಾಲಿನ ಚಂಗೆ ಬಿಟ್ಟು ಸ್ಟಿಚಸ್ನ ಹಾಕ್ಕೊಳ್ತಾ ಹೋಗಬೇಕು. ಕಂಪ್ಲೀಟಾಗಿ ಸ್ಟಿಚಸ್ನ ಕ್ಲೋಸ್ ಮಾಡ್ಕೋಬಾರ್ದು. ಆ ಎಡ್ಜಸ್ಸಲ್ಲಿ ಮತ್ತು ಈ ಎಡ್ಜಸ್ಸಲ್ಲಿ ಒಂದು ಅರ್ಧ ಇಂಚಷ್ಟು ಬಿಟ್ಟು ಸ್ಟಿಚಸ್ನ ಹಾಕ್ಕೋಬೇಕು. ಆವಾಗ ನಾವು ಸ್ಕ್ರಂಚೀಸ್ನ ಕ್ಲೋಸ್ ಮಾಡ್ಕೊಳ್ಳುವಾಗ ತುಂಬ ಈಸಿ ಆಗುತ್ತೆ. ನೋಡ್ತಿದ್ದೀರಲ್ವ, ಎರಡೂ ಸೈಡಲ್ಲೂ ಕೂಡ ಬಿಟ್ಟು ಬಿಟ್ಟು ಸ್ಟಿಚಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕಿ ಈ ರೀತಿ ಈ ಫ್ಯಾಬ್ರಿಕ್ನ ಉಲ್ಟಾ ಮಾಡ್ಕೋಬೇಕು. ಆವಾಗ ನಮಗೆ ಸೀದಾ ಬರುತ್ತೆ. ನಾವು ಫ್ಯಾಬ್ರಿಕ್ನ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ವಿ ಅಲ್ವಾ, ಈ ರೀತಿ ಉಲ್ಟಾ ಮಾಡಿದಾಗ ನಮಗೆ ಫ್ಯಾಬ್ರಿಕ್ ಅನ್ನೋದು ಸೀದಾ ಬರುತ್ತೆ. ನೋಡಿ, ಇವಾಗ ಬ್ರೈಟ್ ಆಗಿರುವಂಥ ಕಲರ್ ಹೊರಗಡೆ ಬಂದಿದೆ. ಈ ರೀತಿ ಮಾಡ್ಕೋಬೇಕು. ಇವಾಗ ಆ ಸೇಫ್ಟಿ ಪಿನ್ನನ್ನು ರಿಮೂವ್ ಮಾಡಿಕೊಂಡು ಮತ್ತೆ ಇದನ್ನು ಈ ಸೈಡ್ಸಲ್ಲಿ ಕ್ಲೋಸ್ ಮಾಡಿ ಇಟ್ಕೊಂಡಿರೋದಿಲ್ಲ ನೋಡಿ, ಅದನ್ನು ಈ ರೀತಿ ಇಟ್ಕೊಂಡು ಇವಾಗ ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಈ ಫ್ಯಾಬ್ರಿಕ್ನ ಉಲ್ಟಾ ಇಟ್ಕೊಂಡು ಕ್ಲೋಸ್ ಮಾಡ್ಕೋಬೇಕು. ಅಂದರೆ ಲೈಟ್ ಕಲರ್ ಬ್ಯಾಕ್ ಸೈಡ್ ಫ್ಯಾಬ್ರಿಕ್ ನಮಗೆ ಫ್ರಂಟಲ್ಲಿ ಕಾಣಿಸ್ತಾ ಇರಬೇಕು. ಆ ರೀತಿ ಇಟ್ಕೊಂಡು ಇದನ್ನು ಸ್ಟಿಚಸ್ನ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿದ್ಮೇಲೆ ಈ ರೀತಿ ಕ್ಲೋಸ್ ಆಗಿ ಕಾಣ್ತಾ ಇರುತ್ತೆ. ಇನ್ನೊಂದು ಸೈಡು ನಮಗೆ ಓಪನ್ ಇರುತ್ತೆ. ಅದರೊಳಗಡೆಯಿಂದ ನಾವು ಈ ಎಲಾಸ್ಟಿಕ್ ಏನಿದೆ ಅದನ್ನು ಇನ್ಸರ್ಟ್ ಮಾಡ್ಕೊಳ್ಳೋದು. ನೋಡಿ, ಇದರೊಳಗಡೆಯಿಂದ ಇನ್ಸರ್ಟ್ ಮಾಡ್ಕೋಬೇಕು. ಇವಾಗ ನಾನು ಎಲಾಸ್ಟಿಕ್ನ 8 ಇಂಚಸ್ ಅಥವಾ 7 ಇಂಚಸ್ ತೊಗೋಬೋದು. ನಿಮಗೆ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ನಿಮಗೆ ಯಾವುದಾದ್ರೂ ರಿಬ್ಬನ್ ಇದ್ದರೆ ಅದರ ಅಳತೆ ತೊಗೊಂಡು ಕೂಡ ನೀವು ಮಾಡ್ಕೋಬೋದು. ಈ ಎಲಾಸ್ಟಿಕ್ಗೂ ಕೂಡ ಸೇಫ್ಟಿ ಪಿನ್ನನ್ನು ಹಾಕಿ ಈ ರೀತಿ ಇದರೊಳಗಡೆ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನಾರ್ಮಲ್ ಆಗಿ ಪ್ಯಾಂಟ್ಗಳಿಗೆ ಲಾಡಿನ ಹಾಕ್ತೀವಲ್ವ, ಅದೇ ರೀತಿ ಹಾಕ್ಕೊಳ್ಳೋದು ಅಷ್ಟೇ. ಆದರೆ ಇನ್ಸರ್ಟ್ ಮಾಡ್ಕೊಳ್ಳೋವಾಗ ಈ ಎಲಾಸ್ಟಿಕ್ ಏನಿತ್ತು ಅದನ್ನು ಕೈಯಲ್ಲಿ ಇಟ್ಕೊಂಡು ಇನ್ಸರ್ಟ್ ಮಾಡ್ಕೋಬೇಕು. ಎಲಾಸ್ಟಿಕ್ ಒಂದು ಸೈಡ್ ಸೇಫ್ಟಿ ಪಿನ್ನನ್ನು ಹಾಕಿ ಒಳಗಡೆ ಹಾಕ್ತಾ ಇರ್ತೀವಿ. ಇನ್ನೊಂದು ಸೈಡ್ ಒಳಗಡೆ ಹೋಗಬಾರ್ದು ಅಂದರೆ ಕೈಯಲ್ಲಿ ಇಟ್ಕೊಂಡು ಹಾಕಿ ಅದಾದ ನಂತರ ಆ ಎಲಾಸ್ಟಿಕ್ನ ಈ ರೀತಿ ಸ್ಟಿಚಿಂಗ್ನ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ನಂತರ ಅದನ್ನು ಈ ರೀತಿ ಓಪನ್ ಮಾಡಿದ್ರೆ ಪ್ರಾಪರಾಗಿ ಕ್ಲೋಸ್ ಆಗಿರುತ್ತೆ. ಇನ್ನೊಂದು ಸೈಡ್ ನಮಗೆ ಈ ರೀತಿ ಓಪನ್ ಇರುತ್ತೆ. ಅದನ್ನು ಮತ್ತೆ ಸ್ಟಿಚಿಂಗ್ನ ಹಾಕಿ ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಸ್ಕ್ರಂಚೀಸ್ ಅನ್ನೋದು ರೆಡಿಯಾಗಿರುತ್ತೆ. ಇದನ್ನು ಸ್ಕ್ರಂಚೀಸ್ ಅನ್ನೋದಕ್ಕಿಂತ ರಿಬ್ಬನ್ ಅಂತ ಹೇಳ್ಬೋದು. ಇವಾಗೆಲ್ಲ ಸ್ಟೈಲಿಶ್ ಆಗಿ ಇದನ್ನು ಸ್ಕ್ರಂಚೀಸ್ ಅಂತ ಹೇಳ್ತೀವಿ. ಮೊದಲು ಇದೆಲ್ಲ ನಮಗೆ ರಿಬ್ಬನ್ನೇ ಆಗಿತ್ತಲ್ವ. ಹಾಗೆಯೇ ಇದನ್ನು ನಮ್ಮಮ್ಮನಿಂದ ಕಲ್ತಿದ್ದು ಹೇಗೆ ಅಂದರೆ, ನಮ್ಮಮ್ಮ ಏನಾದರೂ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಾಗ, ಅಂದರೆ ಟೈಲರಿಂಗ್ ಶಾಪ್ ಹತ್ರ, ಹಾಗೆ ನಮಗೇನಾದರೂ ಲಂಗ ಬ್ಲೌಸ್ ಇಲ್ಲ ಅಂದರೆ ಸೀರೆನಲ್ಲಿ ಏನಾದ್ರೂ ಫ್ಯಾನ್ಸಿಯಾಗಿ ಡ್ರೆಸ್ನ ಸ್ಟಿಚ್ ಮಾಡಿಸ್ತಿದ್ರಲ್ವ, ಆ ಟೈಮ್ನಲ್ಲೆಲ್ಲ ಆ ಫ್ಯಾಬ್ರಿಕ್ಕಿಂದಾನೇ ಮ್ಯಾಚಿಂಗ್ ರಿಬ್ಬನ್ ಅಂತ ಮಾಡಿಸ್ಕೊಡ್ತಿದ್ರು ನಮಗೆ. ಅಂದರೆ ಸ್ವಲ್ಪ ಎಲಾಸ್ಟಿಕ್ ಹಾಕಿ ಮಾಡಿಕೊಡಿ ಅಂತ. ಹಾಗೆ ಟೈಲರಿಂಗ್ ಶಾಪ್ ಅವರು ಕೂಡ ಎಲಾಸ್ಟಿಕ್ ಹಾಕಿ ಈ ಥರ ಮ್ಯಾಚಿಂಗ್ ರಿಬ್ಬನ್ ಅಂತ ಮಾಡಿಕೊಡೋರು. ಅವರೇನಾದ್ರೂ ಮಾಡಿಕೊಡ್ಲಿಲ್ಲ ಅಂತಂದರೆ ಅದರಲ್ಲಿ, ಅಂದರೆ ಡ್ರೆಸ್ನ ಸ್ಟಿಚ್ ಮಾಡಿಸ್ತಿದ್ರಲ್ವ, ಅದರಿಂದನೇ ಸ್ವಲ್ಪ ಫ್ಯಾಬ್ರಿಕ್ ಈಸ್ಕೊಂಡು ಬಂದು ಮನೆಯಲ್ಲೇ ಕೈಯಲ್ಲೇ ಸ್ಟಿಚ್ ಹಾಕಿ ನಮಗೆ ಮ್ಯಾಚಿಂಗ್ ರಿಬ್ಬನ್ ಅಂತ ಮಾಡಿಕೊಡ್ತಿದ್ರು. ನಮಗೆ ತುಂಬ ಖುಷಿಯಾಗೋದು ಆಗ, ಮ್ಯಾಚಿಂಗ್ ರಿಬ್ಬನ್ ಅಂತ. ಇವಾಗ ಅದೆಲ್ಲ ಸ್ಕ್ರಂಚೀಸ್ ಆಗಿದೆ. ಈ ಥರ ನನಗೆ ಯಾವುದಾದ್ರೂ ಇಷ್ಟ ಆಗುವಂಥ ಫ್ಯಾಬ್ರಿಕ್ ಏನಾದರೂ ಇದ್ದರೆ ಅದನ್ನು ಈ ರೀತಿ ಸ್ಕ್ರಂಚೀಸ್ ಥರ ಮಾಡಿ, ಅಂದರೆ ರಿಬ್ಬನ್ ಥರ ಮಾಡಿ ಇಟ್ಕೊಂಡಿರ್ತೀನಿ. ಏನಾದ್ರೂ ಸ್ಟೈಲಿಶ್ ಆಗಿ ಸ್ಟೈಲ್ ಮಾಡಿದಾಗ ಕೈಗೆ ಹಾಕ್ಕೊಂಡ್ರೆ, ಇಲ್ಲ ಅಂತಂದರೆ ರಿಬ್ಬನ್ ಥರ ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಷ್ಟು ಸ್ಕ್ರಂಚೀಸ್ಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಏನಾದ್ರೂ ಸ್ಟೈಲಿಶ್ ಆಗಿ ವೆಸ್ಟರ್ನ್ ಡ್ರೆಸ್ ಥರ ಏನಾದ್ರೂ ಸ್ಟಿಚ್ ಮಾಡಿಕೊಂಡಾಗ ಅದಕ್ಕೆ ಕಾಂಬಿನೇಷನ್ ಆಗಿ ಅದಕ್ಕೆ ಮ್ಯಾಚಿಂಗ್ ಇರಲಿ ಅಂತ ಅದೇ ಫ್ಯಾಬ್ರಿಕ್ಕಿಂದನೇ ಈ ರೀತಿ ಸ್ಕ್ರಂಚೀಸ್ಗಳನ್ನ ಮಾಡಿ ಇಟ್ಕೊಂಡಿರ್ತೀನಿ. ಆ ಡ್ರೆಸ್ನ ಹಾಕ್ಕೊಂಡಾಗ ಅದಕ್ಕೆ ಮ್ಯಾಚಿಂಗ್ ಆಗಿ ಕೈಗೆ ಹಾಕ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಏನಾದ್ರೂ ಹೈ ಪೋನಿ ಹಾಕಿದಾಗಲೂ ಕೂಡ ಚೆನ್ನಾಗಿರುತ್ತೆ ಅಂತ ಈ ಥರ ಎಲ್ಲವನ್ನು ಕೂಡ ರೆಡಿ ಮಾಡಿ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.